ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಡೆಲ್ಲಿಲಿದ್ದೀನಿ. ಡೆಲ್ಲಿಲಿ ಎಂತಕ್ಕೆ ಬಂದಿದ್ದೀನಿ ಅಂದರೆ ಕುತುಬ್ ಮಿನಾರ್ನ ನೋಡೋಕ್ಕೆ ಬಂದಿದ್ದೀನಿ. ಅಷ್ಟಕ್ಕೂ ನಾವು ತಿಳ್ಕೊಬೇಕಾಗಿರೋ ಕುತುಬ್ ಮಿನಾರ್ ಬಗ್ಗೆ ಏನೇನು ಹೇಳುತ್ತೆ ಪಠ್ಯ ಪುಸ್ತಕ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ, ಪ್ಲಸ್ಸು ಇಲ್ಲಿ ನಾವೇನು ತಿಳ್ಕೊಬೋದು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಕುತುಬ್ ಮಿನಾರ್ನ ಸ್ಟಾರ್ಟ್ ಮಾಡಿದ್ದು 1199ರಲ್ಲಿ ಕುತುಬುದ್ದೀನ್ ಐಬಕ್. ಆದರೆ ಆತನ ಕಾಲಕ್ಕೆ ಇದು ಮುಗಿಯಲ್ಲ. ಮುಮ್ಮಕ್ ಅಂತ ಬರ್ತಾನೆ, ಇವನ ಗುಲಾಮ ಆದವನ ಮುಮ್ಮಕ್ನ ಕಾಲದಲ್ಲಿ ಈ ಕುತುಬ್ ಮಿನಾರ್ನ ನಿರ್ಮಾಣ ಮಾಡ್ತಾರೆ. ಇದು ಕರೆಕ್ಟಾಗಿ ಹೇಳೋಕ್ಕೂ ಬರಲ್ಲ ಗೈಸ್. ಅವನ ಹೆಸರು ಅಷ್ಟೇ, ಕುತುಬುದ್ದೀನ್ ಐಬಕ್ ಅನ್ನೋಕೆ ಹೋಗಿ ಕೆಲವೊಂದು ಸಲ ಕನ್ಫ್ಯೂಷನ್ ಆಗಿಬಿಡುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಪ್ಲಸ್ ಇವಾಗ ಈ ಕುತುಬುದ್ದೀನ್ ಐಬಕ್ ಯಾರಪ್ಪ ಅಂದರೆ ಇವನು ಮೊಹಮ್ಮದ್ ಗೋರಿ ಕೇಳಿದ್ದೀರಾ? ಮೊಹಮ್ಮದ್ ಗೋರಿ ದೆಹಲಿಯ ಸುಲ್ತಾನನಾಗಿರ್ತಾನೆ. ಅವನ ಮರಣದ ನಂತರ 2006ರಲ್ಲಿ ಇವನು ಅವನ ಸೇನಾಧಿಪತಿ ಆಗಿರ್ತಾನೆ ಕುತುಬುದ್ದೀನ್ ಐಬಕ್. ತದನಂತರ ಅವನು ಅಧಿಕಾರನ ಸ್ವೀಕಾರ ಮಾಡಿದ 4 ವರ್ಷದಲ್ಲಿ ಅವನ ಕತೆ ಮುಗಿಸ್ತಾರೆ. 2010ಕ್ಕೆ ಮುಮ್ಮಕ್ಕು ಅಧಿಕಾರನ ತಗೊಂಡು ಅವನ ಕಾಲಘಟ್ಟದಲ್ಲಿ ಈ ಸುಂದರವಾದಂಥ ಚಾರ್ಮಿನಾರ್ನ ನಿರ್ಮಾಣ ಮಾಡ್ತಾನೆ. ಚಾರ್ಮಿನಾರ್ ನೋಡಿ, ಹಿಂಗೆ ಇಷ್ಟು ಕನ್ಫ್ಯೂಷನ್ ಆಗಿಬಿಡ್ತೀನಿ. ಈ ಕುತುಬ್ ಮಿನಾರ್ನ ನಿರ್ಮಾಣ ಮಾಡ್ತಾರೆ. ಕುತುಬ್ ಮಿನಾರ್ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಇವಾಗ ಬರ್ರಿ, ಇದ್ರ ಒಳಗಡೆಗೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಕೆಲವೊಂದು ಪಾಯಿಂಟ್ ಮಿಸ್ ಆದರೆ ತಲೆ ಕೆಡ್ಸ್ಕೊಂಬಿಡಿ ಗೈಸ್, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಆಮೇಲೆ. ಗೈಸ್, ಇವಾಗ ಹಿಂಗೆ ಬನ್ನಿ, ನಿಮಗೆ ಕುತುಬ್ ಮಿನಾರ್ನ ತೋರಿಸ್ತೀನಿ. ಆಮೇಲೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪ ವಿಷಯ ಅಂದರೆ, ಈ ಕುತುಬುದ್ದೀನ್ ಐಬಕ್ ದೆಹಲಿ ಸುಲ್ತಾನರ ಕಾಲದ ಮೊದಲ ಮುಸ್ಲಿಂ ಆಡಳಿತಗಾರ. ಅದು ಒಂದು ಖುಷಿ ಪಡೋವಂಥ ವಿಷಯ. ಅವನ ಕಾಲಘಟ್ಟದಲ್ಲಿ ಆರಂಭ ಆಗಿರೋದ್ರಿಂದ ಇದಕ್ಕೆ ಕುತುಬ್ ಮಿನಾರ್ ಅಂತ ಹೆಸರು ಬಂತು ಗೈಸ್. ಸಿಕ್ಕಾಪಟ್ಟೆ ಬಿಸ್ತೈತೆ ಗೈಸ್ ಡೆಲ್ಲಿಲಂತೂ. ಗೈಸ್, ಈ ಕಲ್ಲೆಲ್ಲ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ಕರೆಕ್ಟಾಗಿ ನೋಡ್ರಿ. ಇದನ್ನೆಲ್ಲ ನೋಡ್ತಾ ಇರಿ, ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಏನು ಯಾಕೆ ಈ ರೀತಿ ಐತೆ ಅನ್ನೋದು ಕುತುಬ್ ಮಿನಾರಲ್ಲಿ. ನೀವು ನೋಡಿದ್ರಲ್ಲ ಅವಲೆ ಕಲ್ಲುಗಳು, ಏನು ಅನ್ನಿಸ್ತು? 27 ಜೈನ ದೇವಾಲಯಗಳ ಮಹಾನಿರ್ಮಾಣದೊಂದಿಗೆ ನಿರ್ಮಾಣವಾದ ಈ ಅದ್ಭುತ ಕುತುಬ್ ಮಿನಾರ್ನ ಒಂದ್ಸಲ ನೋಡಿ. ಆಗಿನ ಕಾಲದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಿದ್ದಂಥ ಜೈನರ ಕಾಲದ ಬಸದಿಗಳನ್ನ ಈಗ ನಾವು ಹೆಚ್ಚಾಗಿ ನಮ್ಮ ಕರ್ನಾಟಕದ ಶ್ರವಣಬೆಳಗೊಳ ಬೆಟ್ಟದಲ್ಲಿ ನೋಡಬಹುದು. ನೋಡ್ರಿ, ಒಳ್ಳೆ ಗೋಲ್ ಕಂಬ ಇದ್ದಂಗಿಲ್ವಾ? ಸಕ್ಕದಾಗೈತವು. ಹಾಂ, ಏನು ಗೈಸ್ ಹಿಂಗೈತೆ, ಚೆನ್ನಾಗೈತೆ. ಇದೊಂಥರ ಈ ತಾಜ್ ಮಹಲ್ ಹೋಲಿಸಿದ್ರೆ ಇದೇ ಸೂಪರ್ ಆಗೈತಪ್ಪ. ನಿಜವಾಗ್ಲೂ ಗೈಸ್, ತಾಜ್ ಮಹಲ್ ಇಷ್ಟೊಂದು ಚೆನ್ನಾಗಿಲ್ಲ. ಆ ಕಡೆ ಏನೂ ಇಲ್ಲ, ಹಿಂಗೆ ಹೋಗೋಣ. ಇವಾಗ ಹಿಂಗೂ ಹೋಗೋದು, ಹಿಂಗೆ ಹೋಗೋಣ ಬರೀ. ಗಾಯ್ಸ್, ಇವಾಗ ಇಷ್ಟೊತ್ತಿರ್ಗೂ ಕಾಯ್ತಿರೋ ಅಂಥ ಫೈನಲ್ ಟೈಮ್ ಬಂತು. ಅದೇನಪ್ಪ ಅಂದರೆ ಕುತುಬ್ ಮಿನಾರ್ ಗೈಸ್. ಟೋಟಲ್ಲು 72 ಅಡಿ ಉದ್ದ ಇರೋ ಅಂಥ ಕುತುಬ್ ಮಿನಾರ್ನ ನೀವು ನೋಡ್ತಾ ಇದ್ದೀರಾ. ಗೈಸ್ ನೋಡ್ಬೋದು, ಇದು ಆಲೆ ಡೆಸ್ಟ್ರಾ ಆಯ್ತೈತೆ. ಆಮೇಲೆ ಇದ್ರ ವಿಶೇಷತೆ ಇನ್ನೊಂದು ಏನಪ್ಪ ಅಂದರೆ ಇಟ್ಟಿಗೆಯಿಂದ ಕಟ್ಟಿರುವಂಥದ್ದು. ಅಂದರೆ ಈ ಮಣ್ಣಿನ ಇಟ್ಟಿಗೆ, ಮಣ್ಣೆಲ್ಲ ಮಾಡಿ ಬೇಯಿಸಿ ಕಟ್ತಾರಲ್ವ, ಆ ಮಣ್ಣಿನ ಇಟ್ಟಿಗೆಯಲ್ಲಿ ಕಟ್ಟಿರೋವಂಥದ್ದು. ಇಷ್ಟು ವರ್ಷ ಬಾಳಿಕೆ ಬಂದ ನೋಡ್ರಿ. ಅದೇ ಇವಾಗ ಅಲ್ಲೆಲ್ಲ ಓಪನ್ ಆಗ್ಬಿಟ್ಟೆ, ಸ್ವಲ್ಪ ಫಾರಿನರ್ಸ್ ಎಲ್ಲ ಬರ್ತಾವ್ರಪ್ಪ, ಎಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಈ ಜಾಗನ 1993ರಲ್ಲಿ ವಿಶ್ವ ಪಾರಂಪರಿಕ ಸ್ಥಾನಗಳ ಲೀಸ್ಟ್ಗೆ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಇದ್ರದ್ದು ಕಂಪ್ಲೀಟ್ ಇನ್ಚಾರ್ಜ್ನ ಸೆಂಟ್ರಲ್ ಗೌರ್ಮೆಂಟ್ ತಗೊಳುತ್ತೆ.
ಫುಲ್ ಅವ್ರದ್ದು ಎಲ್ಲ ಏನೇನು ಇದೆಯಲ್ವ ಅವನ್ನೆಲ್ಲ ಸೆಕ್ಯೂರ್ ಮಾಡೋದ್ರಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಎಫರ್ಟ್ ಹಾಕುತ್ತೆ ಗೈಸ್ ಈ ಥರ ಡಿಸೈನ್ ನೋಡೋಕ್ಕೆಲ್ಲ ಬಾಲ್ರಿಗೆ ಹೋಗ್ತಾರೆ ಬಾಲಿಗೆ. ಇಲ್ಲೇ ಇಲ್ವಾ, ಇಲ್ಲಿಗೆ ಬಂದ್ಬಿಡ್ರಿ ಡೆಲ್ಲಿಗೆ, ಇಲ್ಲೇ ಬಾಲ್ಯ ಆಗಿಬಿಡ್ತದೆ. ಇಲ್ಲಿ ನಿಂತ್ಕೊಂಡು ಡಿಂಗ್ 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 ಅಂತ ಡ್ಯಾನ್ಸ್ ಮಾಡ್ಬಿಡ್ಬೋದು ನೀವು ಬೇಕಂದ್ರೆ. ಚೆನ್ನಾಗೈತೆ ಗೈಸ್. ಒಟ್ಟಿನಲ್ಲಿ ಈ ಡೆಲ್ಲಿಲಿ ಒಂದು ಏನಪ್ಪ ಅಂದರೆ ಈ ಟೈಮಲ್ಲಿ ಬರೋಕೆ ಹೋಗ್ಬಿಡಿ, ಸಿಕ್ಕಾಪಟ್ಟೆ ಬಿಸ್ತೈತೆ ಗೈಸ್. ಇಲ್ಲೂ ಒಂದು ಮೊಟ್ಟೆ ಗಿಟ್ಟೆ ಹೊಡೆದು ಟ್ರೈ ಮಾಡಿ ನೋಡ್ಬೇಕು. ಆಮ್ಲೆಟ್ ಆದರೆ ತಿನ್ಕೊಂಡು ಹೋಗೋಣ ಗೈಸ್, ಹೊಟ್ಟೆ ಹಸಿತೈತೆ. ಗೈಸ್ ಇವಾಗ ಬರ್ರಿ ಜೈನ ಬಸದಿಯ ಒಳಗಡೆ ಪ್ರವೇಶ ಮಾಡೋಣ. ಓಹೋ ಪಾರಿವಾಳಗಳ ಅಡಗುತಾಣವಾಗಿದೆ ಇಲ್ಲೊಂದು. ಗೈಸ್ ಆಮೇಲೆ ನೀವು ಇಲ್ಲಿ ಡೆಲ್ಲಿಲಿ ಎಲ್ಲೇ ಹೋದರೆ ಮಸೀದಿಗಳು ಇಲ್ಲ ಅಂದರೆ ಮದರಸಗಳು ಈ ಥರದನ್ನ ನೋಡ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಆರಂಭಿಕವಾಗಿ ಈ ರಾಜ್ಯನ ಸುಧಾರಿಸೋದಾಗಿರ್ಬೋದು, ಆಳ್ವಿಕೆನ ನಡೆಸಿದವರೇ ಸುಲ್ತಾನರು ಕಾಲದಲ್ಲೇ ಇವೆಲ್ಲ ನಿರ್ಮಾಣ ಆಗಿದ್ದು. ಅದರಿಂದ ಇದು ಸುಲ್ತಾನರಿಗೆ ಸೇರಿರೋದ್ರಿಂದ ನೀವೆಲ್ಲೇ ಹೋದರೂ ಮಸೀದಿಗಳು ಮದರಸಗಳನ್ನ ಜಾಸ್ತಿ ನೋಡ್ಬೋದು. ಗೈಸ್ ಆಮೇಲೆ ಅಲ್ಲೆಲ್ಲ ಏನು ನೋಡ್ತಾ ಇದ್ದೀರಲ್ವಲ್ಲ, ಅದರಲ್ಲೆಲ್ಲ ಈ ಬೇಲೂರು ಹಳೆಬೀಡು ಕಡೆ ಶಿಲ್ಪಗಳು ಇರುತ್ತೆ ಗೊತ್ತಾ ನಿಮಗೆ ಸುತ್ತ. ಆ ಥರ ಇರೋನ್ನ ಕತ್ತಿಲಿ ಹೊಡೆದು ಅದನ್ನು ಬಿಡಿಸಿರೋದು ಅಲ್ಲೇ ಕಾಣುತ್ತೆ ನಿಮಗೆ. ಇಲ್ಲಿಂದ ಅಚ್ಚು ಕರೆಕ್ಟಾಗಿ ಕಾಣಿಸ್ತಾ ಇರುತ್ತೆ ನಿಮಗೆ. ಅದ್ರ ರೂಪಗಳನ್ನ ನೀವು ಅಲ್ಲಿ ನೋಡ್ತಾ ಇರ್ಬೋದು. ಗೈಸ್ ನೋಡ್ರಿ, ಗಮನಿಸ್ರಿ, ಇಲ್ಲಿ ಏನೇನು ಇರುತ್ತಲ್ವ ಈ ಗೊಂಬೆಗಳು ಏನೇನಿದೋ ಅವನ್ನೆಲ್ಲ ಹೊಡೆದಾಕಿರೋದು. ಅಲ್ಲಿ ಮಖಗಳು ಕಾಣಿಸ್ತಾ ಇದೆ ನಿಮಗೆ, ದೇವರ ಮೂರ್ತಿಗಳಾಗೋದು ಮಖಗಳು ಎಲ್ಲ ಮುಚ್ಚಲ್ಲಿ ಇದರಲ್ಲೆಲ್ಲ ಇರುತ್ತಲ್ವ ಅದರಲ್ಲಿ ಚೆಚ್ಚಾಕ್ಬಿಟ್ಟಿರೋದು, ಯಾವುದು ಕಾಣದಂಗೆ. ನೋಡ್ರಿ ಕಾಣಿಸ್ತೈತೆ ನಿಮಗೆ ಈ ಥರ. ಈ ಕಂಬಗಳಂತೂ ಸಾರಿ ಹೇಳ್ತೈತೆ ಬಸದಿಯ ಜೀವನಾಂಶ ಎಷ್ಟಿತ್ತು ಅಂತ. ದೇರೆ ರೇ ನಾ ರೇ ನಾ ಆ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇಷ್ಟೇ ಕುತುಬ್ ಮಿನಾರ್ನ ವಿಡಿಯೋ. ನಮಗೆ ಇವಾಗ ಅನ್ನಿಸ್ತಾ ಇದೆ ನಾವು ಇಷ್ಟು ದಿನ ಓದಿರೋವಂಥ ವಿಷಯಗಳು ಕಡಿಮೆ. ನಾವು ತಿಳ್ಕೊಬೇಕಾಗಿರೋದು ಇಮ್ಮಡಿ ಪುಲಕೇಶಿ ಬಗ್ಗೆ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ, ಅವರ ಬಗ್ಗೆ ತಿಳ್ಕೊಳ್ಳೋ ಬದಲು ಈ ಥರ ಮಿನಾರ್ನ ಕಟ್ಟಿರೋ ಅಂಥ ಕುತುಬ್ ಮಿನಾರ್ ಐಬಾಗ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇನ್ನಾದರೂ ಎಚ್ಚರ ಆಗೋಣ, ಹೊಸ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ದೇಶಕ್ಕೆ ಒಳ್ಳೇದು ಮಾಡಿರೋದು ಯಾರೇ ಆದರೂ ಸರಿ ಅವರ ಬಗ್ಗೆ ಅರಿತು ಅವ್ರ ಬಗ್ಗೆ ವಿಷಯಗಳನ್ನ ಸಂಗ್ರಹ ಮಾಡೋಣ. ಈ ವಿಡಿಯೋ ನೋಡಿ ಸ್ವಲ್ಪನಾದರೂ ತಿಳ್ಕೊಂಡಿದ್ರೆ, ನಮ್ಮ ಹುಡುಗರಾಗಿರ್ಬೋದು, ಸ್ಕೂಲ್ ಮಕ್ಕಳುಗಳಾಗಿರ್ಬೋದು, ಸ್ವಲ್ಪನಾದರೂ ಹೆಲ್ಪ್ ಮಾಡಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.